ಭಾರತೀಯ ವೈದ್ಯಕೀಯ ಪದ್ಧತಿಗೆ ಉತ್ತೇಜನ ನೀಡುವುದು ರಾಷ್ಟ್ರೋತ್ಥಾನ ಪರಿಷತ್ತಿನ ಆರೋಗ್ಯ ಆಯಾಮದ ಚಟುವಟಿಕೆಗಳ ಧ್ಯೇಯಗಳಲ್ಲಿ ಒಂದು. ಸಂಸ್ಥೆಯು ನಡೆಸುತ್ತಿರುವ ಥಲಸ್ಸೇಮಿಯಾ ಆರೈಕಾ ಕೇಂದ್ರದಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿಗೆ ಪೂರಕವಾಗಿ ಆಸಕ್ತರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಪರಿಚಯಿಸಲಾಗಿದ್ದು ಉತ್ತಮ ಫಲಿತಾಂಶ ದೊರೆಯುತ್ತಿರುವುದು ಗಮನಾರ್ಹ. ನನ್ನ ಹೆಸರು ದಿವ್ಯಶ್ರೀ. ನಾನು ಫಸ್ಟ್ ಆಫ್ ಆಲ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಒನ್ ಆಫ್ ದ ಮೆಂಬರ್ ಆಫ್ ದಿಸ್ ರಾಷ್ಟ್ರೋತ್ಥಾನ ಫ್ಯಾಮಿಲಿ. ಈ ಇನ್ಸ್ಟಿಟ್ಯೂಟಲ್ಲಿ ನನಗೆ ಆಯುರ್ವೇದಿಕ್ಕು ಇಂಟ್ರಡ್ಯೂಸ್ ಮಾಡಿದ್ರು. ಆಯುರ್ವೇದಿಕ್ ತೊಗೊಳೋಕ್ಕೂ ಮುಂಚೆ ನಾನು ಥಲಸ್ಸೇಮಿಯಾ ಪೇಷಂಟ್ ಅಂತ ನನಗೂ ಮತ್ತು ನನ್ನನ್ನು ನೋಡೋರ್ಗು ಪರ್ಫೆಕ್ಟಾಗಿ ಗೊತ್ತಾಗ್ತಿತ್ತು ಇವಳಿಗೇನೋ ಕಾಯಿಲೆ ಇದೆ ಅಂತ. ನಾನು ಯಾವಾಗ ಐ ಸ್ಟಾರ್ಟೆಡ್ ಆಯುರ್ವೇದಿಕ್ ಔಷಧಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಆವಾಗಿಂದ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಮತ್ತು ಆಯುರ್ವೇದಿಕಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಔಟ್ಸೈಡ್ ಫುಡ್ ತಿನ್ನೋಂಗಿಲ್ಲ, ಜಂಕ್ ಫುಡ್ಸ್ ತಿನ್ನೋಂಗಿಲ್ಲ. ಆಯುರ್ವೇದಿಕ್ ಔಷಧಿ ತೊಗೊಳೋದು ಅಂತಂದರೆ ಕುಡಿಯೋ ನೀರಿಂದ ಹಿಡಿದು ನಾವು ತಿನ್ನೋ ಊಟದವರೆಗೂ ಅವರು ಹೆಂಗೆ ಹೇಳಿದಾರೋ 99.9% ನಾವು ಹಂಗೆ ಫಾಲೋ ಮಾಡ್ತಾಯಿದ್ದೀವಿ. ಅವಾಗ ಮಾಡಿರೋ ಫ್ರೆಶ್ ಫುಡ್ನೇ ತಿನ್ನಬೇಕು. ಬೆಳಗ್ಗೆ ಮಾಡಿರೋದನ್ನು ಸಂಜೆ ತಿನ್ನೋಂಗಿಲ್ಲ, ಸಂಜೆ ಮಾಡಿರೋದು ಮತ್ತೆ ಮಾರ್ನಿಂಗ್ ತಿನ್ನೋಂಗಿಲ್ಲ. ಆಯುರ್ವೇದಿಕ್ಕಿಂದ ನನಗೆ ತುಂಬಾ ಡೆವಲಪ್ ಆಗಿದೆ. ನನಗೆ HB ಮೊದಲು ತುಂಬ ಡ್ರಾಪ್ ಆಗ್ತಿತ್ತು. ವೀಕ್ಲಿ ಒನ್ಸು ಇಲ್ಲ 15 ಡೇಸ್ಗೆ ಒನ್ಸು ಬರ್ತಾಯಿದ್ದೆ. ನಾನು ಯಾವಾಗ ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿದೆ 35 ಡೇಸ್ 30 ಡೇಸ್ ಹಿಂಗೆ ಬರ್ತಾಯಿದೆ. ಮತ್ತು HB ಕೂಡ ಕಾನ್ಸ್ಟೆಂಟ್ ಆಗಿದೆ. 8 ಇಲ್ಲ 8.5ಗೆ ಇಷ್ಟರಲ್ಲೇ ಕಾನ್ಸ್ಟೆಂಟ್ ಇದೆ ನನ್ನ HB. ಫೆರಿಟಿನ್ ಸಮೇತ ತುಂಬ ಇನ್ಕ್ರೀಸ್ ಆಗಿತ್ತು, 3000 ಆಗಿತ್ತು. ಇವಾಗ ಫೆರಿಟಿನ್ ಸಮೇತ ಈ ಆಯುರ್ವೇದಿಕ್ ತೊಗೊಂಡಾಗಿಂದ ಫೆರಿಟಿನ್ ಸಮೇತ ಕಡಿಮೆ ಆಗಿದೆ. ಅದು ಕೂಡ 1000 ಇಷ್ಟರಲ್ಲೇ ಇದೆ. ಮತ್ತು ಇನ್ ಮೈ ಫ್ಯೂಚರ್ ಐ ಹ್ಯಾವ್ ಟು ಸರ್ವ್ ದಿಸ್ ಆರ್ಗನೈಸೇಷನ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಥಲಸ್ಸೇಮಿಯಾ ಬಾಧಿತರಿಗೆ ಆಯುರ್ವೇದವು ವರವಾಗಿ ಪರಿಣಮಿಸಲಿದೆ ಎನ್ನುವುದು ತಜ್ಞರ ಅಂಬೋಣ.